Hello students. So today I am going to start a topic called measurements, which comes under the chapter units and dimensions. Okay, so now we have already studied about physical quantities and types of physical quantities. There are two types of physical quantities we have. One is fundamental physical quantity and another one is derived physical quantity. So let me tell you what is measurement here. See, measurement of a physical quantity is the process of comparing the physical quantity with the standard amount of a physical quantity of the same kind. That is its unit. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ಕ್ವಾಂಟಿಟಿನ ನಾವು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ವಾಂಟಿಟಿನ ಅದರದ್ದೇ ಆದಂತಹ ಯೂನಿಟ್ ಜೊತೆ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಆಯಿತಾ? ಸಪೋಸ್ ಇಫ್ ಐ ವಾಂಟ್ ಟು ಬೈ 2 kg sugar, then we'll tell the shopkeeper to give 2 kg sugar for me. I won't tell 2 meter sugar ಕೊಡಿ ಅಂತ ಹೇಳಲ್ಲ ಅಲ್ವಾ? ಸೊ ನಾನೇನು ಹೇಳ್ತೀನಿ, 2 kg ಶುಗರ್ ಕೊಡಿ ಅಂತ ಹೇಳ್ತೀನಿ, ಅಥವಾ 2 kg ಜಾಗ್ರಿ ಕೊಡಿ ಅಂತ ಹೇಳ್ತೀನಿ, ಅಥವಾ 2 kg ಅಕ್ಕಿ ಕೊಡಿ ಅಂತ ಹೇಳ್ತೀನಿ. ಸೊ ಹಿಯರ್ ಸಿ, ಶುಗರ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಯಾವುದ್ರಲ್ಲಿ ಬರುತ್ತೆ? ಮಾಸಲ್ಲಿ ಬರುತ್ತೆ. ಜಾಗ್ರಿ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಮಾಸಲ್ಲಿ ಬರುತ್ತೆ. ಅಗೇನ್ ಅಕ್ಕಿ ಅನ್ನೋ ಫಿಸಿಕಲ್ ಕ್ವಾಂಟಿಟಿ, ರೈಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಕೂಡ ಮಾಸಲ್ಲಿ ಬರುತ್ತೆ. ಸೊ ಯಾವ ಫಿಸಿಕಲ್ ಕ್ವಾಂಟಿಟಿ ಯಾವ ಅಂಡರಲ್ಲಿ ಬರುತ್ತೋ, ಯಾವ ಫಿಸಿಕಲ್ ಕ್ವಾಂಟಿಟಿ ಯಾವ ಕ್ವಾಂಟಿಟಿ ಅಂಡರಲ್ಲಿ ಬರುತ್ತೋ, ಸೊ ಆ ಕ್ವಾಂಟಿಟಿನ ನಾವು ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಸಿ, ಮೆಷರ್ಮೆಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಈಸ್ ದ ಪ್ರಾಸೆಸ್ ಆಫ್ ಕಂಪೇರಿಂಗ್ ದಿಸ್ ಫಿಸಿಕಲ್ ಕ್ವಾಂಟಿಟಿ, ಆ ಫಿಸಿಕಲ್ ಕ್ವಾಂಟಿಟಿ ಶುಗರ್ ಆಗಿರ್ಬೋದು, ವಿತ್ ದ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಅಮೌಂಟ್ ಅಂತ ಹೇಳಿದ್ರೆ ಅದರ ಯೂನಿಟ್ ಜೊತೆ ನೀವೇನು ಮಾಡ್ತಾ ಇದ್ದೀರಾ, ಕಂಪೇರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಅ ಕ್ವಾಂಟಿಟಿ ಹಿಯರ್. Q is equals to 2 kg. So this quantity is sugar now. So this is equals to 2 kg. So here 2 represents the numerical value and kg represents the unit. Okay. See, to express the measurement of a physical quantity, we need to know two important things. ಸೊ ಮೆಷರ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾವೇನು ಮಾಡ್ತೀವಿ, ಜಸ್ಟ್ ಆ ಫಿಸಿಕಲ್ ಕ್ವಾಂಟಿಟಿನ ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಮೆಷರ್ಮೆಂಟ್ ಅಂತ ಹೇಳ್ತೀರ. ಅದೇ ನಾನು 2 ಮೀಟರ್ ಕ್ಲಾತ್ ಬೈ ಮಾಡಬೇಕು ಅಥವಾ 3 ಮೀಟರ್ ಕ್ಲಾತ್ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಶಾಪ್ಕೀಪರ್ ಹತ್ರ ಕೇಳೋದೇ ಇದೇ ಥರ, ಲೈಕ್ ಐ ನೀಡ್ 2 ಮೀಟರ್ ಕ್ಲಾತ್ ಅಥವಾ ಐ ನೀಡ್ 3 ಮೀಟರ್ ಕ್ಲಾತ್, 4 ಮೀಟರ್ ಕ್ಲಾತ್, 5 ಮೀಟರ್ ಕ್ಲಾತ್, ಹಿಂಗೆ ಹೇಳ್ತೀನಿ. 5 kg ಕ್ಲಾತ್, 2 kg ಕ್ಲಾತ್, ಈ ಥರ ನಾನು ಕೇಳಲ್ಲ ಅಲ್ವಾ? ಸೊ ಅ ಕ್ವಾಂಟಿಟಿ ವಿತ್ ದ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಅಮೌಂಟ್ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ನೀವೇನು ಮಾಡ್ತಾ ಇದ್ದೀರಾ, ಕಂಪೇರ್ ಮಾಡ್ತಾ ಇದ್ದೀರಾ. ಸೊ ಹಿಯರ್ ಟು ಎಕ್ಸ್ಪ್ರೆಸ್ ದ ಮೆಷರ್ಮೆಂಟ್ ವಿ ನೀಡ್ ಟು ನೋ 2 ಇಂಪಾರ್ಟೆಂಟ್ ಥಿಂಗ್ಸ್. ಆ 2 ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ. ದ ನ್ಯೂಮರಿಕಲ್ value of the quantity. The numerical value of the quantity. And the second one is the size of the unit. The size of the unit. See, these two things are very much important in measurements. ಸೊ ವೈ ಐ ಆಮ್ ಟೇಕಿಂಗ್ ದೀಸ್ ಟು ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಒಂದು ಕ್ವಾಂಟಿಟಿನ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ. ಸೊ ಲೆಟ್ ಮಿ ರೆಪ್ರೆಸೆಂಟ್ ದಿಸ್ ನ್ಯೂಮರಿಕಲ್ ವ್ಯಾಲ್ಯೂ ಬೈ n ಆ್ಯಂಡ್ into the size of the unit, and the size of the unit is represented by u. For example, if I take 2 kg sugar, then we'll write quantity is equals to 2 kg ಅಂತ ಬರೀತೀನಿ ನೋಡಿ. 2 represents the numerical value,
kg represents the unit of the quantity. ಶುಗರ್ ಅನ್ನೋದು ಯಾವ ಫಿಸಿಕಲ್ ಕ್ವಾಂಟಿಟಿ ಅಂಡರಲ್ಲಿ ಬರುತ್ತೆ? ಶುಗರ್ ಅನ್ನೋದು ಮಾಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಬರುತ್ತೆ. ಸೊ ಮಾಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ಕೆ ಜಿ. ಸೊ ಐ ಆಮ್ ರೈಟಿಂಗ್ ಹಿಯರ್ ದ ಕ್ವಾಂಟಿಟಿ ಆಫ್ ಶುಗರ್ ಇಸ್ 2 kg. ಓಕೆ, ಸೊ ದಿಸ್ ಕ್ವಾಂಟಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. ಇದು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಆಸ್ ಅ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ, ಈಗ ನೋಡಿ, ನೀವು 2 kg ಶುಗರ್ನ ಬೈ ಮಾಡಿದ್ದೀರಾ, ಆಯಿತಾ? ಆ 2 kg ಶುಗರ್ನ ನೀವು ಯೂಸ್ ಮಾಡ್ದೇ 1 ಮಂತ್ ಹಾಗೆ ಇಟ್ಟಿದ್ದೀರಾ. ಸೊ 1 ಮಂತ್ ಆದಮೇಲೆ ಏನಾದರೂ ನೋಡಿದ್ರೆ ಆ 2 kg ಶುಗರ್ ರಿಡ್ಯೂಸ್ ಆಗುತ್ತಾ ಅಥವಾ ಇವಾಪೊರೇಟ್ ಆಗುತ್ತಾ? ಆಗಲ್ಲ. ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಇರುತ್ತೆ. ಸೊ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. Q is equals to Nu is equals to constant. ಓಕೆ, ಸೊ ಈಗ ಈ Nu is equals to constant ಅಂತ ಆದರೆ, Nu is equals to constant, this can be written as N is proportional to 1 by U. See, we have already studied about gravitational force, right? So gravitational force is directly proportional to product of their masses and inversely proportional to square of the distance between them, right? So F is proportional to m1 m2 divided by r square anta baritira. If you remove this proportionality, you'll get some constant quantity, right? F is equals to, that constant is gravitational constant anta bartivi, g m1 m2 divided by r square. ಹೌದಾ? ನೋಡಿ, F is proportional to m1 m2 divided by r square. If you remove the proportionality, you will get a constant quantity, ಅಲ್ವಾ? ಆ ಕಾನ್ಸ್ಟೆಂಟನ್ನು ನಾನು G ಅಂತ ಬರಿತಾ ಇದ್ದೀನಿ. F is equals to G m1 m2 by r squareನ ನಾನು ಪ್ರಪೋರ್ಷನಾಲಿಟಿ ಸೈನನ್ನು ಯೂಸ್ ಮಾಡ್ಕೊಂಡು ಬರೆದ್ರೆ ಹೀಗಿರುತ್ತೆ, F is proportional to m1 m2 divided by r square ಅಂತ. In the same way, I am writing this here. ಇಲ್ಲಿ ನೋಡಿ, Nu is equals to constant ಅಂತ ಇದೆ, ಆಯಿತಾ? Nu is equals to constant, or you can write this as N is equals to constant divided by U ಅಂತ ಬರೀತೀರಾ. ಓಕೆ, ಸೊ ಈ ಕಾನ್ಸ್ಟೆಂಟ್ ನನಗೆ ಬೇಡ ಅಂತ ಹೇಳಿದ್ರೆ, if I want to remove this constant term, then I have to put the proportionality sign here. N is proportional to 1 by U anta bariತೀನಿ. Okay, hope you are understanding this. Okay, N is proportional to 1 by U. So what is N here? N represents the numerical value and U represents the size of the unit. Okay, N is the numerical value, 1 kg, 2 kg, sorry 1, 2, 3, 4, 5, 6, 7. ಸೊ ಎಷ್ಟು ನಂಬರ್ ಆಫ್ ಕೆ ಜಿ ಅಥವಾ ಎಷ್ಟು ಕ್ವಾಂಟಿಟಿನ ನೀವು ಬೈ ಮಾಡ್ತೀರೋ ಅಷ್ಟು ಕ್ವಾಂಟಿಟಿನ ವಿತ್ ನಂಬರಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಆ್ಯಂಡ್ ಹಿಯರ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ದ ಸೈಜ್ ಆಫ್ ದ ಯೂನಿಟ್. ಓಕೆ, ಸೊ N is proportional to U ಅನ್ನೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ, ನ್ಯೂಮರಿಕಲ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಸೈಜ್ ಆಫ್ ದ ಯೂನಿಟ್ ಯಾವಾಗಲೂ ಕಡಿಮೆ ಇರುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಕಡಿಮೆ ಇದ್ದರೆ ಸೈಜ್ ಆಫ್ ದ ಯೂನಿಟ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಯಾವ ಥರ ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸೊ ಲೆಟ್ ಮೀ ಕನ್ಸಿಡರ್ ಕ್ವಾಂಟಿಟಿ Nu is equals to 2 kg ಅಂತ ಬರೀತೀವಿ, ಆಯಿತಾ? 2 kg. ಸೊ 2 represents the numerical value here and kg represents the size of the unit. Okay, kg represents the kilogram. Here size of the unit is more, right? So ಈ 2 kg ನಾನು in terms of gram ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ, I should know 2 kg is equals to 2000 gram ಅಂತ ನನಗೆ ಗೊತ್ತಿರಬೇಕು. That means 1 kg is equals to 1000 gram, right? 1 kilogram is equals to 1000 ಗ್ರಾಮ್ ಆಗಿರುತ್ತೆ ಅಲ್ವಾ? ಸೊ ದೇರ್ ಫೋರ್ ಕ್ವಾಂಟಿಟಿ Q is equals to, ಈಗ Q is equals to Nu is equals to 2 kg ಇದ್ದಿದ್ದು ಇನ್ ಟರ್ಮ್ಸ್ ಆಫ್ ಗ್ರಾಮ್ ನೀವೇನು ಬರ್ತೀರಾ?
2000 kg ಅಂತ ಬರೀತೀರಾ. ಇಲ್ಲೇ ನೋಡಿ 2 ಅನ್ನೋದು ನಿಮ್ಮ ನ್ಯೂಮರಿಕಲ್ ವ್ಯಾಲ್ಯೂ. ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಕಡಿಮೆ ಇದೆ, ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಜಾಸ್ತಿ ಇದೆ. ಬಟ್ ಇಲ್ಲಿ ಸೈಜ್ ಆಫ್ ದ ಯೂನಿಟ್ ಜಾಸ್ತಿ ಇದೆ, ಸೈಜ್ ಆಫ್ ದ ಯೂನಿಟ್ ಏನಿದೆ ಇಲ್ಲಿ ಕಡಿಮೆ ಇದೆ. ಬಿಕಾಸ್ 2 kg is equals to 2000 gram here. Okay, see 2 represents the numerical value. 2 is a smaller number here, but kg, size of the unit is more. 2 kg is equals to 2000 gram. ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ ನೋಡಿ, 2 ನ್ಯೂಮರಿಕಲ್ ವ್ಯಾಲ್ಯೂ ತುಂಬ ಕಡಿಮೆ, 2 ನ್ಯೂಮರಿಕಲ್ ವ್ಯಾಲ್ಯೂ ತುಂಬ ಜಾಸ್ತಿ. ವೆರಾಸ್ ಹಿಯರ್ kg ಸೈಜ್ ಆಫ್ ದ ಯೂನಿಟ್ ಇಸ್ ಮೋರ್, ಹಿಯರ್ ಗ್ರಾಮ್ ಸೈಜ್ ಆಫ್ ದ ಯೂನಿಟ್ ಏನಿದೆ ಕಡಿಮೆ ಇದೆ. ಅದೇ ಹೇಳಕ್ಕೆ ಹೊಟ್ಟಿದ್ದೀನಿ ನಾನಿಲ್ಲಿ. ನ್ಯೂಮರಿಕಲ್ ವ್ಯಾಲ್ಯೂ ಜಾಸ್ತಿ ಇದ್ದರೆ, ನ್ಯೂಮರಿಕಲ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಸೈಜ್ ಆಫ್ ದ ಯೂನಿಟ್ ಏನಿರುತ್ತೆ ಕಡಿಮೆ ಇರುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಕಡಿಮೆ ಇದ್ದರೆ ಸೈಜ್ ಆಫ್ ದ ಯೂನಿಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸೇ ದ್ಯಾಟ್ ವೆನ್ ದ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ಲಾರ್ಜ್, ಸೈಜ್ ಆಫ್ ದ ಯೂನಿಟ್ ಇಸ್ ಸ್ಮಾಲ್. ವೆನ್ the numerical value is small, size of the unit is large, or vice versa ಅಂತ ಹೇಳ್ಬೋದು. ಓಕೆ, ಸಪೋಸ್ if n1 and n2 are the two numerical values for the quantity q having the size of the units u1 and u2, then it can be represented as n1 u1 is equals to n2 u2. ಹೌದಾ? ಈಗಷ್ಟೇ ನಾನು ಬರೆದಿದ್ದೆ ಅಲ್ವಾ? ಏನು ಬರೆದಿದ್ದೆ ನಾನು? 2 kg is equals to 2000 gram, right? n1 u1 is equals to n2 u2 ಆಗತ್ತಾ? ಸೊ 2000 gram is equals to 2 kg na? Clear? In the same way, if I consider 3 meter length is equals to 300 centimeter, because 1 meter is equals to 100 centimeter, or 100 centimeter is equals to 1 meter. So 3 meter is equals to 300 centimeter. See, numerical value is small, but size of the unit is large here. Here numerical value is large, but size of the unit is small. Okay, so this is about measurement. So ನಾವು ಮೆಷರ್ಮೆಂಟ್ ಅಂತ ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟಿನ ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ನಾವೇನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಹೇಳಿದ್ದೆ, ಸೊ ಯಾವುದಾದ್ರೂ ನೀವು ಅಂಗಡಿಯಲ್ಲಿ ನಾನು 2 kg ಶುಗರ್ ಬೈ ಮಾಡಬೇಕು, ನನಗೆ 2 kg ಶುಗರ್ ಕೊಡಿ ಅಂತ ಶಾಪ್ಕೀಪರ್ ಹತ್ರ ಕೇಳಿದ್ರೆ ಅವನೇನು ಮಾಡ್ತಾನೆ, ಅವನ ಹತ್ರ ಇರೋ ವೇಯಿಂಗ್ ಬ್ಯಾಲೆನ್ಸಿಂದ ವೇಯ್ ಮಾಡಿ ಕೊಡ್ತಾನೆ. ಸೊ ಈ ಸ್ಟ್ಯಾಂಡರ್ಡ್ ಅಮೌಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ 1 kg ಬಟ್ 2 kg ಬಟ್ 3 kg, ಹಾಫ್ kg, ಅರ್ಧ kg ಬಟ್ ಎಲ್ಲ ಅವನು ಇಟ್ಕೊಂಡಿರ್ತಾನೆ. ಸೊ ನನಗೆ ಹಾಫ್ kg ಅರ್ಧ kg ಬೇಕು ಅಂತ ಹೇಳಿದ್ರೆ, ಸೊ ಅದರದ್ದೇ ಆದಂತಹ ಅರ್ಧ kg ಬಟ್ಟನ್ನು ಅವನು ಇಟ್ಬಿಟ್ಟು ಆ ಕ್ವಾಂಟಿಟಿನ ಏನು ಮಾಡ್ತಾನೆ, ಸೊ ನಂಬರ್ ಆಫ್ ಶುಗರನ್ನು ಅವ್ನು ಆ್ಯಡ್ ಮಾಡಿ ಏನು ಮಾಡ್ತಾನೆ, ಒನ್ಸ್ ಇಟ್ ಬ್ಯಾಲೆನ್ಸ್ ಆ್ಯಂಡ್ ದೆನ್ ಹಿಲ್ ಗೋಯಿಂಗ್ ಟು ಹ್ಯಾಂಡ್ ಓವರ್ ಟು ಯು ಅಲ್ವಾ. ಸೊ ಹಿಯರ್ ಫಿಸಿಕಲ್ ಕ್ವಾಂಟಿಟಿನ ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ನಾವೇನು ಕಂಪೇರ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಮೆಷರ್ಮೆಂಟ್ ಅಂತ ಕರಿತಾ ಇದ್ದೀವಿ. ಆಯಿತಾ? ಸಿಂಪ್ಲಿ ಹಾಕಕ್ಕೆ ಕೊಡಲ್ಲ. ಆಯಿತಾ? ಯಾರೂ ಕೂಡ ಈಗ ಯಾವುದಾದ್ರೂ ಶಾಪಲ್ಲಿ ಹೋಗಿ ನೀವು, ಸೊ ಹಿ ವಿಲ್ ಮೆಷರ್ ದೆನ್ ಹಿ ವಿಲ್ ಹ್ಯಾಂಡ್ ಓವರ್ ಟು ಯು. ಇಲ್ಲ ನಿಮಗೆ ಪ್ಯಾಕೆಟ್ಸಲ್ಲಿ ಬರುತ್ತೆ, ಆ ಪ್ಯಾಕೆಟ್ಸಲ್ಲೂ ಕೂಡ ನಿಮಗೆ ಒಂದು ಸರ್ಟೈನ್ ಅಮೌಂಟ್ ಆಫ್ kg ಗ್ರಾಮ್ ಅಂತ ಇಂಡಿಕೇಟ್ ಮಾಡಿರ್ತಾನೆ. ಸೊ ಅದು ನೋಡಿ ನೀವೇನು ಮಾಡ್ತೀರಾ, ಅಷ್ಟು ದುಡ್ಡನ್ನು ಪೇ ಮಾಡಿ ನೀವು ತೊಗೊಂಬಂದು ಕೊಡ್ತೀರಾ ಅಲ್ವಾ? ಹೌದಾ? ಅಷ್ಟು ದುಡ್ಡು ಪೇ ಮಾಡ್ತೀರಾ ಆ್ಯಂಡ್ ನೀವು ವಾಪಸ್ ತೊಗೊಂಬರ್ತೀರಾ ಮನೆಗೆ ಅಲ್ವಾ? ಸೊ ಅದನ್ನು ನಾವೇನಂತ ಕರಿತೀವಿ ಇಲ್ಲಿ, ಮೆಷರ್ಮೆಂಟ್ಸ್ ಅಂತ ಕರಿತೀವಿ. ಸೊ ಮೆಷರ್ಮೆಂಟ್ ಅಂತ ಹೇಳಿದ್ರೆ ಏನೂ ಇಲ್ಲ, ಜಸ್ಟ್ ಈಗ ಶುಗರ್ ಅನ್ನೋ ಕ್ವಾಂಟಿಟಿ ಯಾವ ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಬರುತ್ತೆ, ಮಾಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಬರುತ್ತೆ. ಸೊ ನಾನು ಮಾಸನ್ನು ಯಾವುದರಲ್ಲಿ ಮೆಷರ್ ಮಾಡಬೇಕು, ಮಾಸನ್ನು kgಯಲ್ಲಿ ಮೆಷರ್ ಮಾಡಬೇಕು. ಸೊ ಮಾಸನ್ನು kgಯಲ್ಲಿ ಮೆಷರ್ ಮಾಡಿ ನಾನು ಕೊಡ್ತಾ ಇದ್ದೀನಿ, ಶುಗರನ್ನು kgಯಲ್ಲಿ ಮೆಷರ್ ಮಾಡಿ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅದೇ ಥರ ರೈಸ್ ಅನ್ನೋ ಯಾವ ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಬರುತ್ತೆ, ರೈಸ್ ಅನ್ನೋದು ಯಾವ ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಬರ್ಬೋದು,
ಆಬ್ವಿಯಸ್ಲಿ ಮಾಸ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಬರುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದನ್ನು ಮೆಷರ್ ಮಾಡಿ ಕೊಡ್ತಾ ಇದ್ದೀನಿ, ಅದನ್ನು ಸ್ಟ್ಯಾಂಡರ್ಡ್ ಅಮೌಂಟ್ ಜೊತೆ ಕಂಪೇರ್ ಮಾಡಿ ಕೊಡ್ತಾ ಇದ್ದೀನಿ, ಅದನ್ನು ಅದರದ್ದೇ ಆದಂತಹ ಯೂನಿಟ್ಸ್ ಜೊತೆ ಕಂಪೇರ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಅದೇ ಥರ ನಾನು ಕ್ಲಾತ್ ತೆಗಿಬೇಕು. ಸೊ ಇಫ್ ಐ ವಾಂಟ್ ಟು ಬೈ 5 ಮೀಟರ್ ಕ್ಲಾತ್, ಸೊ 5 ಮೀಟರ್ ಕ್ಲಾತ್ ನನಗೆ ಬೇಕು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ಅವನ ಹತ್ರ ಸ್ಕೇಲ್ ಇರುತ್ತೆ, 1 ಮೀಟರ್ ಸ್ಕೇಲ್ ಇರುತ್ತೆ, ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಸ್ಕೇಲ್. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ಸ್ಟ್ಯಾಂಡರ್ಡ್ ಸ್ಕೇಲ್ ಹಿ ಈಸ್ ಗೋಯಿಂಗ್ ಟು ಮೆಷರ್ ದ 5 ಮೀಟರ್ ಕ್ಲಾತ್ ಆ್ಯಂಡ್ ದೆನ್ ಹಿ ಇಲ್ ಗೋಯಿಂಗ್ ಟು ಹ್ಯಾಂಡ್ ಓವರ್, ರೈಟ್. ಅದೇ ಥರ ಟೈಮನ್ನು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಟೈಮನ್ನು ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಆದರೂ ಮೆಷರ್ ಮಾಡ್ಬೋದು, ಅವರ್ಸ್ ಆದರೂ ಮೆಷರ್ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ಮಿನಿಟ್ ಆದರೂ ಮೆಷರ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಟೈಮನ್ನು ಅದರದ್ದೇ ಆದಂತಹ ಯೂನಿಟ್ ಜೊತೆ, ದಟ್ ಮೀನ್ಸ್ ಸೆಕೆಂಡ್ ಜೊತೆ ಅಥವಾ ಅವರ್ ಜೊತೆ ಅಥವಾ ಮಿನಿಟ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ, ಅದೇ ಥರ ಕರೆಂಟನ್ನು ಅದರಂತೆ ಆದಂತಹ ಯೂನಿಟ್ಸ್ ಜೊತೆ, ದಟ್ ಮೀನ್ಸ್ ಆಂಪಿಯರ್ ಜೊತೆ ನಾವು ಮೆಷರ್ ಮಾಡಿ ಏನು ಮಾಡಬೇಕು, ಹೇಳಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ಮೆಷರ್ಮೆಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಓಕೆ, so now I'm going to tell you about physical unit. Physical unit. ಫಿಸಿಕಲ್ ಯೂನಿಟ್ಸ್. ಸೊ ಏನು ಫಿಸಿಕಲ್ ಯೂನಿಟ್ಸ್ ಅಂತ ಹೇಳಿದ್ರೆ, ಸೊ ನೋಡಿ, ಫಿಸಿಕಲ್ ಯೂನಿಟ್ ಇಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಬಿ ಚೂಸನ್ ಟು ಮೆಷರ್ ದ ಫಿಸಿಕಲ್ ಕ್ವಾಂಟಿಟಿ ಆಫ್ ದ ಸೇಮ್ ಕೈಂಡ್. ನಾವು ಯಾವುದಾದ್ರೂ ಒಂದು ಕ್ವಾಂಟಿಟಿನ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಅಮೌಂಟನ್ನು ಚೂಸ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ ಇಫ್ ಐ ವಾಂಟ್ ಟು ಮೆಷರ್ ದ ಲೆಂತ್ ಆಫ್ ದಿಸ್ ಡಸ್ಟರ್, ದೆನ್ ಈ ಲೆಂತ್ ಆಫ್ ದ ಡಸ್ಟರ್ನ ನಾನು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಮೇಕ್ ಯೂಸ್ ಆಫ್ ಮೆಷರಿಂಗ್ ಸ್ಕೇಲ್. ಸೊ ಮೆಷರಿಂಗ್ ಸ್ಕೇಲ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಆಯಿತಾ, ಒಂದು ಸ್ಟ್ಯಾಂಡರ್ಡ್ ಮಟೀರಿಯಲ್ ಅದು. ಸೊ ಆ ಸ್ಟ್ಯಾಂಡರ್ಡ್ ಮಟೀರಿಯಲಿಂದ ನಾನು ಓಕೆ ಇಷ್ಟು ಸೆಂಟಿಮೀಟರ್ ಇದೆ ಅಂತ ನಾನು ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ಫಿಸಿಕಲ್ ಯೂನಿಟ್ ಇಸ್ ಡಿಫೈನ್ಡ್ ಆಸ್ the standard amount of a physical quantity, the standard amount of a physical quantity, standard amount of a physical quantity chosen to measure the physical quantity of the same kind. To measure the physical quantity of the same kind. ಸೊ ಯಾವುದಾದ್ರೂ ಒಂದು ಕ್ವಾಂಟಿಟಿನ ನಾವು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಅಮೌಂಟನ್ನು ಏನು ಚೂಸ್ ಮಾಡ್ಕೊಳ್ತೀವೋ ಆ ಕ್ವಾಂಟಿಟಿನ ಮೆಷರ್ ಮಾಡಲಿಕ್ಕೆ, ಸೊ ಅಂಥ ಟರ್ಮನ್ನು ನಾವೇನಂತ ಕರಿತೀವಿ, ಫಿಸಿಕಲ್ ಯೂನಿಟ್ ಅಂತ ಕರಿತೀವಿ. ಫಿಸಿಕಲ್ ಯೂನಿಟ್ಸ್, ದ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಚೋಸನ್ ಟು ಮೆಷರ್ ದ ಫಿಸಿಕಲ್ ಕ್ವಾಂಟಿಟಿ ಆಫ್ ದ ಸೇಮ್ ಕೈಂಡ್. ಸೊ ಇದು ಆಲ್ಮೋಸ್ಟ್ ಮೆಷರ್ಮೆಂಟ್ ಥರನೇ ಇದೆ ಅಲ್ವಾ. ಮೆಷರ್ಮೆಂಟಲ್ಲಿ ಇದ್ರ ಉಲ್ಟಾ ಹೇಳ್ತೀವಿ ನಾವು ಅಲ್ವಾ. ಸೊ ಇಟ್ ಈಸ್ the process of comparing the physical quantity with the standard amount of a physical quantity. ಮೆಷರ್ಮೆಂಟ್ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಜೊತೆ. ಒಂದು ಕ್ವಾಂಟಿಟಿನ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಜೊತೆ ಕಂಪೇರ್ ಮಾಡಿ ನಾವು ಹೇಳ್ತಾ ಇದ್ದೀವಿ, ದಟ್ ಈಸ್ ದ ಮೆಷರ್ಮೆಂಟ್. ಅದು ಯೂನಿಟ್ ಅಂತಾನೆ ಅಲ್ವಾ. ಅದೇ ನಾನು ಯೂನಿಟನ್ನು ಯಾವ ಥರ ಡಿಫೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ಕ್ವಾಂಟಿಟಿನ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಅಮೌಂಟನ್ನು ನಾನು ಚೂಸ್ ಮಾಡ್ಕೋಬೇಕು. ದ ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಚೋಸನ್ ಟು ಮೆಷರ್ ದ ಫಿಸಿಕಲ್ ಕ್ವಾಂಟಿಟಿ ಆಫ್ ದ ಸೇಮ್ ಕೈಂಡ್. ಸೊ ಇದನ್ನು ನಾವೇನಂತ ಕರಿತೀವಿ, ಫಿಸಿಕಲ್ ಯೂನಿಟ್ಸ್ ಅಂತ ಕರಿತೀವಿ. Okay, and we are having two types of physical units here. One is fundamental
physical unit, and second one is derived physical unit, which is similar to, you have already studied about fundamental physical quantities and derived physical quantities, right? So fundamental physical quantity ಅಲ್ಲಿ ಯಾವ ಯೂನಿಟ್ಸ್ ಅನ್ನು ಯೂಸ್ ಮಾಡ್ತೀವೋ ಅದು ಫಂಡಮೆಂಟಲ್ ಯೂನಿಟ್ಸ್ ಆಗಿರುತ್ತೆ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಅದರದೇ ಆದಂತಹ ಯೂನಿಟ್ಸ್ ಅನ್ನು ನಾವು ಏನು ಯೂಸ್ ಮಾಡ್ತೀವೋ ಅದು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ, ಆಯ್ತಾ? ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಅಬೌಟ್ the two physical units. Okay, now I am going to end this session. Thank you.